ಡಿಕೆಶಿ ಬಣದ ಡಿನ್ನರ್ ಮೀಟಿಂಗ್ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಚಲನ. ಸಿಎಂ ಬಣದ ನಾಯಕರ ಸಭೆಯಲ್ಲಿ ಕಾಣಿಸಿಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್. ಡಿಕೆ ಬಣದ ಡಿನ್ನರ್ ಮೀಟಿಂಗ್ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಚಲನವನ್ನ ಮೂಡಿಸ್ತಾ ಇದೆ. ಸಿಎಂ ಬಣದ ನಾಯಕರ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣಿಸಿಕೊಂಡಿದ್ದಾರೆ. ಆಪ್ತ ಸಚಿವರು ಶಾಸಕರು ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡಿದ್ರು. ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಲಕ್ಷ್ಮೀ ಎಂಟ್ರಿ ಬೆನ್ನಲ್ಲೇ ಸಿಎಂ ಬಣದ ಎಲ್ಲಾ ಸಚಿವರು ಎಕ್ಸಿಟ್ ಆಗಿದ್ದಾರೆ. ಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ ಸಚಿವೆ. ಬಹಳ ಕುತೂಹಲ ಕೇಳಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಟ್ರಿ. ಸರ್ಕಿಟ್ ಹೌಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಬೆಳ್ಳಂಬೆಳಗ್ಗೆ ಸಿಎಂ ಅನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ ಸಚಿವೆ. ಕುತೂಹಲ ಕೇಳಿಸಿದ ಡಿಕೆ ಬಣದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ. ಡಿಕೆ ಬಣದಿಂದ ಸಂದೇಶ ಹೊತ್ತು ತಂದ್ರ ಹಾಗಾದ್ರೆ ಸಚಿವೆ ಹೆಬ್ಬಾಳ್ಕರ್. ಬ್ಯಾಲೆನ್ಸ್ ಪಾಲಿಟಿಕ್ಸ್ಗೆ ಮುಂದಾದ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಡಿಕೆಶಿ ಬಣದ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳ್ಳಂಬೆಳಗ್ಗೆ ಏನಾದ್ರೂ ಸಂದೇಶವನ್ನ ಹೊತ್ತು ತಂದ್ರ ಡಿಕೆಶಿ ಬಣದಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಿಎಂ ಬಣಕ್ಕೆ ಏನಾದರೂ ಸೇರ್ಕೊಂಡ್ರ ಅಥವಾ ಸಂದೇಶವನ್ನೇನಾದ್ರೂ ಹೊತ್ತು ತಂದ್ರ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಸಿಎಂ ಬಣದ ಜೊತೆ ಕಾಣಿಸಿಕೊಂಡಿರೋದು. ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಢೀರ್ ಅಂತ ಹೇಳಿ ಎಂಟ್ರಿ ಕೊಟ್ಟಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸಚಿವೆ ಲಕ್ಷ್ಮೀ ಎಂಟ್ರಿ ಬೆನ್ನಲ್ಲೇ ಸಿಎಂ ಬಣದ ಎಲ್ಲಾ ಸಚಿವರು ಎಕ್ಸಿಟ್ ಆಗಿ ಹೋಗಿದ್ದಾರೆ. ಒಂದೇ ಮನೆಯಲ್ಲಿ ಕಿತ್ತಾಟ ಆಗ್ತಾ ಇದೆ. ಅವ್ರು ಕಂಡ್ರೆ ಇವ್ರಿಗೆ ಆಗ್ತಾ ಇಲ್ಲ, ಅವ್ರು ಬಂದ್ರೆ ಇವ್ರು ಎದ್ದು ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯವರ ಮೀಟಿಂಗ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸರ್ಕ್ಯೂಟ್ ಹೌಸ್ ನಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರು. ಬೆಂಗಳೂರಿಂದ ಬೆಳಗಾವಿ ತನಕ ಕೂಡ ಡಿನ್ನರ್ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಅನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಎಲ್ಲಿ ಹೋದ್ರು ಕೂಡ ಯಾವ ಗ್ಯಾಪ್ ಸಿಕ್ಕಿದ್ರು ಕೂಡ ಅಲ್ಲಿ ಹೋಗಿ ಮೀಟಿಂಗ್ ಅನ್ನ ಮಾಡ್ತಾರೆ. ಬಹಳ ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ. ಯಾವಾಗ್ಲೂ ಕೂಡ ಡಿಕೆಶಿ ಬಣದಲ್ಲಿ ಕಾಣಿಸ್ಕೊಳ್ತಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಿಎಂ ಬಣದಲ್ಲಿ ಕಾಣಿಸ್ಕೊಂಡಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಏನಾದ್ರೂ ಸಂದೇಶವನ್ನ ಹೊತ್ತು ತಂದ್ರ ಅಂತ ಹೇಳಿ ಕೂಡ ಬಹಳ ಅನುಮಾನವನ್ನು ಕೂಡ ಮೂಡಿಸ್ತಾ ಇದೆ. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರು ಆಗ ಸಿಎಂ ಬಣದಲ್ಲಿರುವಂತ ಎಲ್ಲರೂ ಕೂಡ ಎಕ್ಸಿಟ್ ಆದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಡಿಕೆ ಅವರ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಈಗ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರು. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣಿಸಿಕೊಂಡಿರುವುದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರಶಾಂತ್? ನಿರೀಕ್ಷಾ ಏನಂತಂದ್ರೆ ಬೆಳಗಾವಿಯಲ್ಲಿ ಇದೀಗ ಏನು ಚಳಿಗಾಲ ಅಧಿವೇಶನ ಇರೋದ್ರಿಂದ ಎಲ್ಲ ರಾಜಕಾರಣಿಗಳು ಸಹ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಬೆಳಗಾವಿಯಲ್ಲಿ ದಿನದ ದಿನಕ್ಕೆ ರಾಜಕೀಯ ವಿದ್ಯಮಾನಗಳು ಬದಲಾಗ್ತಾನೆ ಹೋಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ ಇವತ್ತು ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಏನು ಬ್ರೇಕ್ಫಾಸ್ಟ್ ನಲ್ಲಿ ಸಹ ಭಾಗಿಯಾಗಿರುವುದು ಸಾಕಷ್ಟು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಅಂತಂದ್ರೆ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಏನಿದ್ದಾರೆ MLC ಚಂದ್ರರಾಜ್ ಹಟ್ಟಿಹೊಳಿ ಅವರು ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಅಂತ ಹೇಳಿ ಡಿಸಿಎಂ ಪರ ಏನು ಒಂದು ಪೋಸ್ಟರ್ ಹಾಕಿರುವಂತದ್ದು. ಆ ಒಂದು ಹೇಳಿಕೆ ರಾಜಕೀಯದಲ್ಲಿ ಚರ್ಚೆ ಆಗುತ್ತಿದಂತೆ ಈಗ ಸಾಕಷ್ಟು ರೀತಿಯಲ್ಲಿ ರಾಜಕೀಯ ಚರ್ಚೆ ಆಗಿದೆ. ಮತ್ತೆ ಅದು ನಾನು ಟೈಪಿಂಗ್ ಮಿಸ್ಟೇಕ್ ಮಾಡಿದ ಕಾರಣದಿಂದಾಗಿ ಅದು ಆತರ ಆಗಿದೆ, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಒಂದಿಷ್ಟು ಸರಿಪಡಿಸುವಂತ ಕೆಲಸಕ್ಕೆ ಸಹ ಇಲ್ಲಿ ಮುಂದಾಗಿದ್ರು. ಆದ್ರೆ ಇವತ್ತು ಒಂದ್ ಕಡೆ ನೋಡೋದ್ರಲ್ಲಿ DCM ಅವ್ರ ಕಡೆ ಒಬ್ಬರು ಇರ್ತಾರೆ, ಜಾರಕಿಹೊಳಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಏನು ಕುಟುಂಬಸ್ಥರು, ಮತ್ತೊಂದು ಕಡೆ ಸಿಎಂ ಕಡೆ ಇರ್ತಾರೆ. ಇವೆರಡುಗಳನ್ನ ಗಮನಿಸಿದರೆ ಯಾರು ಯಾವ ಕಡೆ ಯಾವಾಗ ಯಾರು ಕಡೆ ವಾಲುತ್ತಿದ್ದಾರೆ ಎಂಬುದು ಸಹ ಸಾಕಷ್ಟು ರೀತಿಯಲ್ಲಿ ಇದೀಗ ಗೊಂದಲಗಳು ಸಹ ಸೃಷ್ಟಿಯಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಕೆಶಿ ಬಣದಿಂದ ಚರ್ಚೆ ಆಗಿರೋದನ್ನ ಎಲ್ಲ ಒಂದ್ ಕಡೆ ಹೇಳಿಕೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲುಪಿಸೋದಕ್ಕೆ ಇವತ್ತು ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಆಗಮಿಸಿದ್ದಾರೆ ಎಂಬ ಪ್ರಶ್ನೆಗಳು ಸಹ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಈಗ ಇವೆಲ್ಲಗಳಿಗೆ ಕಾರಣ ಅಂತಂದ್ರೆ ಹೈಕಮಾಂಡ್ ಅವರು ಯಾವಾಗ ಒಂದು ಈ ಏನು ಸಿಎಂ ಯಾವಾಗ ಆಗುತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವಾಗ ಬಹುಮತ ಪಡುತ್ತೆ ಆ ಒಂದು ಸಂದರ್ಭದಲ್ಲಿ ಕುರ್ಚಿಗಾಗಿ ನಾನು ಸಿಎಂ ಅಂತ ಹೇಳಿ ಏನು ಕಿತ್ತಾಟ ನಡೆಸಿದ್ರು. ಅಲ್ಲಿ ಒಂದು ರಹಸ್ಯ ಏನು ಮಾತುಕತೆ ನಡೆಸಿದ್ರೆ ಆ ಮಾತುಕತೆ ಯಾವಾಗ ಹೈಕಮಾಂಡ್ ಸ್ಪಷ್ಟಪಡಿಸುತ್ತೆ ಇವೆಲ್ಲ ಗೊಂದಲಗಳಿಗೂ ಮತ್ತು ವಿದ್ಯಮಾನಿಗಳು ಸಹ ಬ್ರೇಕ್ ಸಹ ಬೆಳೆದಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.